ಪ್ರತಿಯೊಂದು ಸಮುದಾಯದವರಿಗೆ ಪ್ರತಿಯೊಂದು ದೇವಾಲಯಗಳಾಗಲಿ ಚರ್ಚ್ ಆಗಲಿ ಮಸ್ಜಿದ್ ಎಲ್ಲ ಪ್ರತಿಯೊಂದು ಅವ್ರವ್ರಿಗೆ ಸಂಬಂಧಪಟ್ಟಿನಂಗೆ ಅವ್ರವ್ರ ದೇವಾಲಯಗಳು ಅವ. ಆದ್ರೆ ನಮ್ಮದು SC ಸಮುದಾಯದವರಿಗೆ ಇಲ್ಲಿ ವಿಹಾರ ಆಗಲಿ ಅಂಬೇಡ್ಕರ್ ಭವನ್ ಆಗಲಿ ಯಾವುದೇ ಒಂದು ರೀತಿಯ ನಮ್ಗೆ ಇಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ. ಅದರ ಸಲುವಾಗಿ ಸತತವಾಗಿ 30 ವರ್ಷಗಳಿಂದ ಈ ಜಾಗವನ್ನು ನಾವು ಇದು ಮಾಡ್ಕೊತ ಹೊಂಟಿವಿ. ಆದ್ರೆ ಈ ಜಾಗದಲ್ಲಿ ನಮ್ಗೆ ಉಳಿಕಿದಾಗಲಿ ಹೊಂಟದ, ಸರ್ಕಾರ ನಮ್ಗೆ ಅನುಮತಿ ಕೊಡುವ ಹೊಂಟದ. ಅದ್ರ ಸಲುವಾಗಿ ಎಲ್ಲಿವರೆಗೆ ಈ ಜಾಗನ ನಮ್ಮ ಇದ್ರೊಳಗೆ ಮಾಡಿಕೊಡಲ್ಲ ಅಲ್ಲಿವರೆಗೆ ನಾವು ಈ ಜಾಗ ಬಿಟ್ಟು ತಗ್ಲಲ್ಲ ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸತತವಾಗಿ 30 ದಿನಗಳಿಂದ ಹೋದ ತಿಂಗಳ 18 ತಾರೀಕಿನಿಂದ ನಾವು ಇದು ಮಾಡ್ತಾ ಇದ್ದೀವಿ. ಆದ್ರೆ ನಮ್ಗೆ ಯಾರನ್ನೂ ಒಟ್ಟ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದು ಎಲ್ಲಿವರೆಗೆ ಇದು ನಮ್ಗೆ ಸರ್ಕಾರ ನಮ್ಗೆ ನಮ್ಮ ಮಾತಿಗೆ ಇದು ಮಾಡಲ್ಲ ಅಲ್ಲಿವರೆಗೆ ನಾವು ಇಲ್ಲಿಂದ ತಲಗಲ್ಲ. ನಮ್ಮ ಜೀವ ಹೋದ್ರೂ ಸರಿ ನಾವು ಇಲ್ಲೇ ಇರ್ತೀವಿ ಅನ್ನುವಂಥ ಒಂದು ಮಾತನಾಡಿ ನಾನು ಈಗ ಮೊನ್ನೆ ತಾವೆಲ್ಲ ಮಹಾನಗರ ಪಾಲಿಕೆಗೆ ಹೋಗಿದ್ರಿ, ಜಿಲ್ಲಾಧಿಕಾರಿ ಅವ್ರ ಕಚೇರಿಗೆ ಹೋಗಿದ್ರಿ, ಏನಂದ್ರು ಅವರೆಲ್ಲ? ಹೋಗಿವಿ ಸರ್, ಆಯ್ತು ಮಾಡ್ತೀವಿ ಅಂತ ಅಂದಾರ. ಆದ್ರೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. DC ಆಫೀಸ್ ಮೇಡಮ್ ಅವ್ರಿಗೂ ಹೋಗಿವಿ, ಮನವಿ ಲೆಟರ್ ಕೊಟ್ಟಿವಿ. ಆದ್ರೂ ನಮ್ಗೆ ಯಾವ ರೀತಿನೂ ರೆಸ್ಪಾನ್ಸ್ ತೋರಿಸಿಲ್ಲ ಅವರು. ಅಂದ್ರೆ ಒಂದ್ ವೇಳೆ ಅವ್ರು ಯಾವುದೇ ತರ ಒಂದು ರೆಸ್ಪಾನ್ಸ್ ತಮಗೆ ತೋರಿಸಲಿಲ್ಲ ಅಂದ್ರೆ ಮುಂಬರೋ ದಿನಗಳು ತಾವು ಏನ್ ಮಾಡ್ಬೇಕಂತ ನಾವು ಇದೇ ರೀತಿ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ಯಾರ್ದು ಈಗ ಮುಂಜಾನೆ ಹಿಡ್ಕೊಂಡು ಕೆಲವ್ರು ಹೆಣ್ಮಕ್ಳು ಊಟ ಮಾಡಿಲ್ಲ, ಕೆಲವ್ರು BP ಅದ, ಶುಗರ್ ಅದ, ಊಟ ಮಾಡಿಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ 2-3 ಆಡಾಡಿ ಚಕ್ಕರ್ ಬಂದ್ ಬಿದ್ದಾರ. ಅದು ಅವ್ರು ಎಲ್ಲಿವರೆಗೆ ನಮ್ಗೆ ನ್ಯಾಯ ಕೊಡಲ್ಲ ಅಲ್ಲಿವರೆಗೆ ಜಾಗ ಬಿಟ್ಟು ನಾವು ಹೇಳಂಗಿಲ್ಲ. ನಾವು ಸತ್ತೂ ಇದಕ್ಕಾಗಿ ಸಾಯ್ತೀವಿ. ವತಿಯಿಂದ ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರ ವತಿಯಿಂದ ನಮ್ಮ ಕಡೆಯಿಂದನೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಸರಿಪಡಿಸ್ಕೊಡ್ಬೇಕು, ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ನಿಮ್ಗೆ ಜಿಲ್ಲಾಡಳಿತಕ್ಕೆ ನಾವು ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯಿಂದ ಒಂದು ಇದು ಆದಾಗ ಅದಕ್ಕೆ ಜಿಲ್ಲಾಡಳಿತನೇ ಹೊಣೆ ಆಗಿರ್ತದೆ ಅಂತ ಹೇಳ್ತೀವಿ. ಸರ್, ದಾಖಲಾತಿ ಪ್ರಕಾರ ಈ ಜಮೀನು ಯಾವ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನಾಗಿದೆ ಸರ್? ಇದು ದಾಖಲಾತಿ ಪ್ರಕಾರ ಅಂದಾಗ ಇದು ಸರ್ಕಾರ ಗೋಟನ್ ಜಾಗ ಅದ ಸರ್. ಇದು ಯಾವುದೇ ರೀತಿಯಿಂದ ಯಾರ್ದು ಇದಕ್ಕೆ ಧಾರ್ಮಿಕವಾಗಿ ಯಾರ್ದು ಇದಿಲ್ಲ. ಹೌದು. ಸೊ ಹೀಗಾಗಿ ಇವತ್ತು ನೋಡ್ರಿ, ನೀವು ಕುಂಬಾರವಾಡದಿಂದ ಇಲ್ಲಿ ಕೆಳಗಡೆ ಹೋಗ್ಬೇಕು, ಕುಂಬಾರ ಕಮ್ಮನಿಂದ ಎಲ್ಲ ನಾವು ಯಾರ್ದು ಬಗ್ಗೆದಾಗ ನಾವು ಇದು ಮಾಡ್ತಾ ಇಲ್ಲ, ಟೀಕೆ ಟಿಪ್ಪಣಿ. ಎಲ್ಲಾ ಜಾತಿ ಧರ್ಮದವರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಅಂತ ಮಹಾನ್ ವ್ಯಕ್ತಿಗೆ ಈ ತರ ನಮ್ಗೆ ಅವಮಾನ ಆಗ್ತಾ ಇದೆ ಅಂತಂದ್ರೆ ನಾವು ಎಲ್ಲಿರ್ಬೇಕು, ಯಾರಿಗೆ ಕೇಳ್ಬೇಕು ಅನ್ನೋದು ಇವತ್ತು ಪ್ರಶ್ನೆ ಆಗಿದೆ ಸರ್. ಸರ್, ಈಗ ತಾವು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಇದು ಸರ್ಕಾರಿ ಗೌಠಾಣ ಜಾಗ ಅದ. ಇದು ತಹಸೀಲ್ನವ್ರು ಬಂದು ಅಬ್ಜೆಕ್ಷನ್ ಮಾಡಬೇಕು, ಬಟ್ ಮುನ್ಸಿಪಾಲಿಟಿ ಅವ್ರು ಬಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಮುನ್ಸಿಪಾಲಿಟಿ ಅವ್ರು ಬಂದು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟಂಗ ಅವ್ರ ಕಡೆ ಏನಾದ್ರು ದಾಖಲಾತಿಗಳು ಇವೆಯಾ? ತಾವ್ ಏನಾದ್ರು ಪ್ರಶ್ನೆ ಮಾಡಿದ್ದೀರಾ ಲಿಖಿತವಾಗಿ? ಇಲ್ಲ. ಇನ್ನೊಂದು ವಿಷಯ, 1978ರಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೀದರ್ ತಾಲೂಕಿನ 12,500 ಎಕರೆ ಜಮೀನು ಪಟ್ಟಿ ಮಾಡಿ ಕೊಟ್ಟಾಗ ಕುಂಬಾರವಾಡ ಗ್ರಾಮದ ಸರ್ವೆ ನಂಬರ್ 51 ಹಿಸ್ಸಾ 1 ಮತ್ತು 2 ಕೂಡ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿರ್ತಕ್ಕಂಥ ಜಮೀನಿದೆ. ಇದಕ್ಕೆ ಆಕ್ಚುಲಿ ಅಬ್ಜೆಕ್ಷನ್ ಮಾಡ್ತಕ್ಕಂಥದ್ದು ಯಾರು? ಅರಣ್ಯ ಇಲಾಖೆಯವರು ಬಂದ್ ಮಾಡಬೇಕು. ಆದ್ರೆ ಮುನ್ಸಿಪಾಲಿಟಿ ಅವರು ಬಂದ್ ಮಾಡ್ತಾ ಇದಾರಲ್ಲ, ಇದಕ್ಕೆ ತಾವೇನ್ ಹೇಳಿಕ್ ಬಯಸ್ತಾ ಇದ್ದೀರಿ? ಸರ್, ಮುನ್ಸಿಪಾಲಿಟಿ ಅವ್ರು ಬಂದ್ ಮಾಡ್ತಾ ಇದಾರ, ಅದಕ್ಕೆ ನಾವು ಕೂಡ ಸಾಕಷ್ಟು ಸರ್ತಿ ಎಲ್ಲರಿಗೂ ಮನವಿ ಕೊಟ್ಟಿದ್ದೆವು. ಮನವಿ ಕೊಟ್ಟಾಗ ಅವ್ರು ಏಕಾಏಕಿ ಬಂದು ಯಾವುದೇ ರೀತಿಯಿಂದ ಅದು ಒಂದು ಸಿಸ್ಟಮ್ ಅದ್ರಿ, ಯಾವ ರೀತಿಯಿಂದ ನೀವು ಜಂಡ ತೆರವುಗೊಳಿಸ್ತೀರಿ? ಹಿರಿಯರನ್ನ ಕರಿಬೇಕು, ತಹಸೀಲ್ದಾರ್ ಅವ್ರು ಕರಿಬೇಕು, ಸಂಬಂಧಪಟ್ಟಂತ ಅಧಿಕಾರಿನ ಕರೆದಿ ಎಲ್ಲರೂ ಸಮ್ಮುಖದಲ್ಲಿ ಅದು ತೆರವುಗೊಳಿಸ್ಬೇಕು. ನಿಮ್ಗೆ ತೆರವುಗೊಳಿಸೋದ ಅಂದ್ರೂ ನೀವು ಏಕಾಏಕಿ ಬಂದು ತೆರವುಗೊಳಿಸ್ತೀರಿ ಅಂದ್ರೆ ಇದು ನಮ್ಗೆ ಬಹಳ ಮನಸ್ಸಿಗೆ ಮತ್ತೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತದ್ದಾಗಿದೆ. ಸರ್, ಒಂದ್ ವೇಳೆ ಯಾವುದೇ ರೀತಿ ಸರ್ಕಾರದಿಂದ ಸ್ಪಂದನೆ ಬರದಿದ್ದ ಪಕ್ಷದಲ್ಲಿ ತಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ರೂಪುರೇಷೆಯನ್ನ ಸಿದ್ಧಪಡಿಸ್ಲಿಕ್ಕೆ? ಸರ್, ಇವತ್ತು ಬೆಳಗ್ಗೆಯಿಂದ ನಮ್ಮ ಹೆಣ್ಮಕ್ಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಎಲ್ಲರೂ 50ರಿಂದ 55 ಎಲ್ಲರೂ ಏಜ್ ಇದೆ. ಇವತ್ತು ಅವ್ರು ಊಟ ನೀರು ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸರ್. ಅವ್ರೆಲ್ಲರೂ ಇದೇ ತರ ಕೂತ್ಕೊಂಡಿದ್ದಾರೆ. ಎಲ್ರಿಗೂ BP ಶುಗರ್ ಇದೆ. ಇವತ್ತು ಏನಾದ್ರು ಅನಾಹುತ ಆದ್ರೆ ಅದಕ್ಕೆ ಜಿಲ್ಲಾಡಳಿತ ಹೊಣೆ ಇರ್ತಾರೆ ನೋಡಿ ಸರ್. ಅಂತ ನಾ ಇರೋದು ಇಲ್ಲಿ ಲೋಕಲ್ನಲ್ಲಿ. ಇದು ಕುಂಬಾರವಾಡನಲ್ಲಿ ನಮ್ಮ ಅಕ್ಕ ತಂಗಿಯರೇನು 20 ವರ್ಷದಿಂದ ಇದು ಜಾಗ ಏನು ಕಬ್ಜಾ ಮಾಡ್ಕೊತ ಬಂದಿದಾರ. ಇವತ್ತಿನವರೆಗೂ ಇದು ಜಾಗ ನಮ್ಮ ಅಂಡರ್ದಾಗ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಭಾಳ ನೋವಾಗ್ತಾ ಇದೆ. ಇಲ್ಲಿ ಒಂದು ಅಂಬೇಡ್ಕರ್ ಭವನ್ ಎಲ್ಲ ಮಂದಿರಗಳು ಅವ ಅಂತ ಹೇಳ್ತಾ ಇದ್ದಾರೆ. ಚರ್ಚ್ ಇದೆ, ಅಂಬಾಬಾಯಿ ಗುಡಿ ಇದೆ, ಪಾಂಡುರಂಗ ಮಂದಿರ ಇದೆ, ಏನೇನು ಗುಡಿಗಳವ. ನಮ್ದು ಒಂದೂ ಗುಡಿ ಇಲ್ಲ ಅಂತ ನಮ್ಮ ಹೆಣ್ಮಕ್ಳ ಬಳಿ ಏನು ಕಳ್ಕಳಿ ಬಂದದ. ಇವತ್ತು 20 ವರ್ಷದಿಂದ ಇದು ಜಾಗ ಕಬ್ಜಾ ಮಾಡಿ ಕುಂತಿದಾರಂತ. ಇದು ಜಂಡ ತೆಗಿಲಾಕ ಏನು ಕಾರಣ ಇದೆ?
ನಮಗೆ ಯಾಕೆ ನಮ್ಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ದಲಿತರಿಗೆ ಯಾಕೆ ಹರಾಸ್ಮೆಂಟ್ ಆಗ್ತಾ ಇದೆ, ಎಲ್ಲ ಕಡೆ ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಆಗ್ತಾ ಇದೆ. ಇದು ಸರ್ಕಾರ ಭಾಳ ನಮ್ಮ ಮೇಲೆ ಹರಾಸ್ಮೆಂಟ್ ಮಾಡ್ತಾ ಇದೆ. ಆದ್ರೂ ಕೂಡ ಇದು ಜಾಗ ನಮ್ಮ ಅಂಡರ್ದಾಗ ಬರೋರಿಗೂ ನಾವು ಇಲ್ಲಿಂದ ಹೇಳೋದಿಲ್ಲ, ರಕ್ತದ ಖಾಲಿ ಯಾಕೆ ಹಾರಲ್ಲ, ನಾವು ಹೆಣ್ಮಕ್ಳು ಅದಕ್ಕೆ ತಯಾರಿ ಇದ್ದೆವು. ಯಾಕಂದರೆ ನಮ್ಮ ಅಣ್ಣ ತಮ್ಮ ನಮ್ಮ ಬೆನ್ನಿಗೆ ಹಿಂದಿದ್ರು ನಾವು ಎಲ್ಲ ರೀತಿಲಿಂದ ಸಹಾಯ ಮಾಡ್ತೇವೆ. ಇದು ಜಾಗ ನಮ್ಮ ಅಂಡರ್ದಾಗ ಬರೋವರೆಗೂ ಇದು ಸರ್ವೆ ನಂಬರ್ ಸುಭಾಷ್ ಅಣ್ಣವ್ರು ಹೇಳಿದ್ರು, ಸರ್ವೆ ನಂಬರ್ ಅಷ್ಟೇ ನನಗೆ ಐಡಿಯಾ ಇಲ್ಲ. ಆದ್ರೂ ಕೂಡ ಇದು ನಮ್ಮ ಇಲ್ಲಿ ರೋಡಿಗೆ ಅಂಬೇಡ್ಕರ್ ಭವನ ಆಗಬೇಕು, ಒಂದು ಬುದ್ಧ ಮಂದಿರ ಆಗಬೇಕು ಅಂತ ನಮ್ದು ಒಂದು ಭಾಳ ಆಸೆ ಇದೆ. ನಮ್ಮ ಹೆಣ್ಮಕ್ಳದು ಎಲ್ಲ ಕಡೆ ನಮ್ಮ ವಿಹಾರಗಳು ಇದೆ, ಇಲ್ಲಿ ಇಲ್ಲ ಅಂತ ನಮಗೆ ಭಾಳ ನೋವಾಗ್ತಾ ಇದೆ. ಇದು ಎಲ್ಲಿವರೆಗೂ ನಮ್ಮದು ಗೆಲುವು ಆಗೋದಿಲ್ಲ, ಅಲ್ಲಿವರೆಗೂ ಹೋರಾಟ ಮಾಡಿ ಇದು ಜಾಗವನ್ನು ಕಬ್ಜಾ ಮಾಡ್ತೇವೆ ಅಂತ ಹೇಳುತ್ತಾ ನಾನು ಯಾರ ಮಾತು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ನಮ್ಮ ಬುದ್ಧ ನಮ್ಮ ಬುದ್ಧ. ಹೋರಾಟ 20ನೇ ತಾರೀಕು ಸುಮಾರು 50 ಜನ ಮಹಿಳೆಯರು ಸೇರಿಕೊಂಡು ಜಿಲ್ಲಾಧಿಕಾರಿ ಹತ್ರ ಹೋಗಿ ಅವರಿಗೆ ಮನವಿ ಪತ್ರವನ್ನು ಸಹ ಕೊಟ್ಟಿದ್ದಾರೆ. ಸರ್ವೆ ನಂಬರ್ ಕುಂಬರವಾಡ ಸರ್ವೆ ನಂಬರು 51ರಲ್ಲಿ ಸರ್ಕಾರಿ ಜಮೀನಿದೆ. ಆ ಜಮೀನಿನಲ್ಲಿ 75x80 ವಿಸ್ತೀರ್ಣದ ಜಾಗ ಇದೆ. ಆ ಜಾಗವನ್ನು ಮಂಜೂರು ಮಾಡಿಕೊಡ್ಬೇಕಂದಾಗ DC ಮೇಡಮ್ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ. ಆಯಿತು, ಜಾಗ ಮಂಜೂರು ಮಾಡಿಕೊಡ್ತೀವಿ CS ಐಟ ಅಂತಂದು ಕೇಳಿದಾಗ ಸರ್ಕಾರಿ ಜಾಗ ಇದೆ ಅಂತಂದು ಗೌಟಾಣ್ ಜಾಗ ಇದೆ ಅಂತಂದಾಗ ಆಯಿತು ನಾವು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಸುದ್ದಿಯನ್ನು ರಾಜ್ಯದ ಎಲ್ಲ ದಿನಪತ್ರಿಕೆಗಳಲ್ಲಿ ಬಂದಿದೆ. ಇಲ್ಲಿ ಉದ್ದೇಶ ಏನಂತಂದರೆ ಈ ಕುಂಬರವಾಡ ಗ್ರಾಮದಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಇದ್ದಾರೆ. ಅವ್ರದ್ದೆಲ್ಲ ಮಠ ಮಂದಿರಗಳು ಚರ್ಚ್ಗಳು ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗಿದ್ದಾವೆ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕಂತಂದರೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ನಗರಸಭೆಯವರು CC ಕ್ಯಾಮ್ರಾವನ್ನು ಕೂಡಿಸ್ತಾರೆ, ಪೊಲೀಸರಿಗೆ ಕಳಿಸ್ತಾರೆ ಮತ್ತು ಟೆಂಟ್ನವರಿಗೆ ದಬಾವ್ ಹಾಕಿ ಅವರಿಂದ ಟೆಂಟನ್ನು ತೆಗೆದುಹಾಕ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇದು ಖಂಡಿಸ್ತೇವೆ. ಪ್ರಜಾಪ್ರಭುತ್ವಕ್ಕೆ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಹಕ್ಕಿದೆ. ಆ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆಯವರಾಗಲಿ ಮಹಾನಗರ ಪಾಲಿಕೆಯವರಾಗಲಿ ಮಾಡಬಾರ್ದು. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈಗಾಗಲೇ ಈ ಖಾಲಿ ಇರ್ತಕ್ಕಂಥ ಜಾಗಕ್ಕೆ ಅಂಬೇಡ್ಕರ್ ಭವನವನ್ನು ಅಡಿಗಲ್ಲು ಜಿಲ್ಲಾಧಿಕಾರಿಗಳೇ ಬಂದು ನೆರವೇರಿಸಬೇಕು. ಒಂದು ವೇಳೆ ವಿಳಂಬ ಆಗಿದ್ದಲ್ಲಿ ನಾವು ಉಸ್ತುವಾರಿ ಸಚಿವರ ವಿರುದ್ಧ ಈಗೇನು ಹೊಸದಾಗಿ ಮತ್ತೆ ಮಂತ್ರಿಗಳಾಗಿದ್ದಾರೆ ಈಶ್ವರ್ ಖಂಡ್ರೆ ಅವರು, ಅವ್ರ ಗಮನಕ್ಕೆ ತರ್ತೇವೆ. ನಮ್ಮ ಜಿಲ್ಲೆಯ ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಹೀಮ್ ಖಾನ್ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೇವೆ. ಎಲೆಕ್ಷನ್ ಬಂದಾಗ ಮತಗಳು ಬೇಕಾದಾಗ ಗಲ್ಲಿ ಬರ್ತೀರಿ, ಗಲ್ಲಿಯ ಸಮಸ್ಯೆನ ನೀವು ಕೇಳಿ ಪರಿಹಾರ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಶಾಸಕರಾದವರು ಮಾಜಿ ಮಂತ್ರಿ ಆದವರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾಡದೇ ಇದ್ದಲ್ಲಿ ಅದು ಹೋರಾಟದ ರೂಪುರೇಷೆಗಳನ್ನು ಉಗ್ರವಾಗಿ ತಾಳ್ತದೆ. ಈ ಕುಂಬರವಾಡ ಗ್ರಾಮ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಕಡೆ ಚಳವಳಿಯನ್ನು ಪ್ರಾರಂಭ ಮಾಡಿ ಇಲ್ಲಿ ಯಾವ ಸ್ಥಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣ ಆಗಬೇಕು ಅದೇ ಸ್ಥಳದಲ್ಲಿ ಭವನವನ್ನು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಅಡಿಗಲ್ಲು ಹಾಕ್ತಕ್ಕಂಥ ಕೆಲಸವನ್ನು ಮತ್ತು ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಹ ಇಲ್ಲಿ ಬಂದು ಈ ಅಡಿಗಲ್ಲು ಸಮಾರಂಭಕ್ಕೆ ಸಹಕಾರ ನೀಡಬೇಕು. ಮತ್ತು ಈ ಭವನನ ಕಟ್ಟಬೇಕಾದ್ರೆ ಸುಮಾರು 50 ಲಕ್ಷ ಖರ್ಚು ಬರ್ತದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು 50 ಲಕ್ಷನ ಈ ಭವನ ನಿರ್ಮಾಣ ಮಾಡಲಿಕ್ಕೆ ಕೊಡಬೇಕಂತೇಳಿ ನಾನು ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ ಸಾಹಿತಿಗಳಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.